ನೀವಿಲ್ಲೇನೋ ನೋಡ್ತಾ ಇದ್ದೀರಾ, ಇವರೇ ಯಶ್ ಗೌಡ ಅಂತ, ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿ. ಓಕೆ, ಯಾರ ಅಭಿಮಾನಿ ಆದ್ರೂ ಪರವಾಗಿಲ್ಲ, ಬಟ್ ಅಲ್ಲಿ ಪಕ್ಕದಲ್ಲಿ ಡಿಬೋಸ್ ಅಭಿಮಾನಿ ನಿಂತ್ಕೊಂಡಿರ್ತಾರೆ. ಅವರು ಡಿಬೋಸ್ ಬಗ್ಗೆ ಮಾತನಾಡಿ ಅಂತ ಈತನ ಹತ್ರ ಕೇಳ್ತಾರೆ, ಯಶ್ ಗೌಡ ಹತ್ರ ಕೇಳ್ತಾರೆ. ಆಗ ಆತ ಒಂದು ಪೋಸ್ ಅನ್ನ ಕೊಡ್ತೀನಿ, ಆಟಿಟ್ಯೂಡ್ ಅನ್ನ ತೋರಿಸ್ತಾನೆ. ಯಾವ ರೀತಿ ಅಂದ್ರೆ ಕ್ಯಾಕರಿಸಿ ಉಗಿತಾನೆ ಹಿಂದ್ಗಡೆಗೆ. ಅದು ಕ್ಯಾಕರಿಸಿ ಉಗಿಯುವಂತ ಜಾಗನ, ಅದು ಥಿಯೇಟರ್, ಅದು ಯಾರು ಕೂಡ ಆ ರೀತಿ ಮಾಡೋದು. ಅದ್ರಲ್ಲೂ ಡಿಬೋಸ್ ಬಗ್ಗೆ ಹೇಳಿ ಅಂದಾಗ್ಲೇ ಈತನ ಒಂದು ರಿಯಾಕ್ಷನ್ ಈ ತರ ಇತ್ತು, ಅಸಹ್ಯವಾಗಿತ್ತು. ಅದಕ್ಕೇನೆ ಜನರು ಈತನ ಮೇಲೆ ಸಾಕಷ್ಟು, ಅದು ವಿಡಿಯೋ ಬೇರೆ ವೈರಲ್ ಆಗೋಯ್ತಲ್ಲ, ಕೋಪ ಮಾಡ್ಕೋತಾರೆ. ಕ್ಷಮೆ ಕೇಳಲೇಬೇಕು ಅಂತ ಸಿಕ್ಕಾಬಟ್ಟೆ ಇವನ್ ಮೇಲೆ ನೆಗೆಟಿವ್ ಆಗಿ ಎಲ್ಲರೂ ಕೂಡ ತಿರುಗಿ ಬೀಳ್ತಾರೆ. ಆತ ಹೇಳ್ತಿರೋದೇನು, ಈಗ ಒಂದು ಕ್ಲಾರಿಟಿ ವಿಡಿಯೋನ ಮಾಡಿ, ನಾನು ಬಾಯಿಗೆ ಏನೋ ಸಿಗಾಕೊಂಡಿತ್ತು ಅದನ್ನ ಉಗ್ದಿದ್ದು ಅಷ್ಟೇನೆ. ಡಿಬೋಸ್ ಅವರ ವಿಷಯ ಹೇಳಿದಕ್ಕೆ ನಾನು ಉಗ್ದಿದ್ದಲ್ಲ, ನಾನು ಕೂಡ ಡಿಬೋಸ್ ಅಭಿಮಾನಿನೇ. ಹಲವಾರು ಡಿಬೋಸ್ ಸಿನಿಮಾಗಳಿಗೆ ಫಸ್ಟ್ ಹೋಗಿ ಸಿನಿಮಾ ನೋಡಿ ವಿಡಿಯೋವನ್ನ ಕೂಡ ಮಾಡಿದೀನಿ, ಬೇಕಾದ್ರೆ ನೋಡಿ ಅಂತಾರೆ. ಓಕೆ, ಅದೆಲ್ಲ ಮಾಡ್ಲಿ, ಅದು ಸೆಕೆಂಡ್ರಿ. ಬಟ್ ಅಲ್ಲಿ ಸಿನಿಮಾ ಥಿಯೇಟರ್ ನಲ್ಲಿ, ಅದು ಸಿನಿಮಾ ಥಿಯೇಟರ್ ಹೊರಗಡೆ ಅದು ಉಗಿಯುವಂತ ಜಾಗನ, ಅದು ಆತರ ಯಾಕೆ ರಿಯಾಕ್ಷನ್ ಕೊಡ್ಬೇಕಿತ್ತು? ಅದು ಡಿಬೋಸ್ ಅವರ ಹೆಸರು ಹೇಳಿದ ತಕ್ಷಣ ಆ ರೀತಿ ರಿಯಾಕ್ಷನ್ ಕೊಟ್ಟಿದ್ದು. ಮುಂಚೆನೆ ಇದ್ ಮಾಡ್ಕೋಬೋದಾಗಿತ್ತಲ್ಲ, ಬಾಯಿಗೆ ಏನಾದ್ರು ಏನೋ ಸಿಕ್ತು ಅಂತಂದ್ರಲ್ಲ, ಅದ್ ಮುಂಚೆನೆ ಮಾಡ್ಕೋಬಹುದು. ಯಾಕೆ ಡಿಬೋಸ್ ಅವರ ಹೆಸರು ತಗೊಂಡಾಗ್ಲೇ ಆ ರೀತಿ ಮಾಡ್ಬೇಕಾಗಿತ್ತು? ಸೊ ಇದೇ ಜನರು, ಅಭಿಮಾನಿಗಳು, ಡಿಬೋಸ್ ಅವರ ಅಭಿಮಾನಿಗಳು ಕೇಳ್ತಾ ಇರುವಂತದ್ದು. ಚಾಲೆಂಜ್ ಸ್ಟಾರ್ ಡಿಬೋಸ್ ದರ್ಶನ್ ಅಂದ್ರೆ ಒಂದು ಗತ್ತಿದೆ, ಒಂದು ಘನತೆ ಇದೆ, ಗಾಂಭೀರ್ಯ ಇದೆ. ಏನೇ ಆಗಿರ್ಬೋದು, ಅದು ಪರ್ಸನಲ್ ಆಗಿ, ಅದು ಸೆಕೆಂಡ್ರಿ. ಬಟ್ ಅವರ ಸಿನಿಮಾನ ಜನರು ಇವತ್ತು ಪ್ರೀತಿಸ್ತಾರೆ. ಇವತ್ತು ಅವರ ಸಿನಿಮಾಗಳು ಎಲ್ಲರ ಮೊಬೈಲ್ ನಲ್ಲಿ, ಅವರ ಹಾಡುಗಳು ಎಲ್ಲರ ಮೊಬೈಲ್ ನಲ್ಲಿ ಎಲ್ಲಾ ಕಡೆ ಓಡ್ತಾನೆ ಇರುತ್ತೆ. ಅಂತ ಒಂದು ಸಿನಿಮಾಗಳನ್ನ ಮಾಡಿದ್ದಾರೆ. ಅದು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಸಿನಿಮಾವನ್ನೇ ಡಿಬೋಸ್ ದರ್ಶನ್ ಅವರು ಇಲ್ಲಿ ತನಕ ಮಾಡಿರೋದು. ಆದ್ರೂ ಕೂಡ ಈ ರೀತಿ ಕೆಲವರು ಮಾಡ್ತಾ ಇರ್ತಾರೆ, ಬಟ್ ಆ ರೀತಿ ಮಾಡಬಾರ್ದು. ಬಟ್ ಕ್ಲಾರಿಟಿ ವಿಡಿಯೋವನ್ನು ಸಹ ಮಾಡಿದ್ದಾರೆ ಅವರು. ಇದ್ರ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ಶೇರ್ ಮಾಡಿ.